ಫ್ರೆಂಡ್ಸ್, ಪುಷ್ಪ ಭಟ್ ಕಿಚನ್ಗೆ ಸ್ವಾಗತ. ಇವತ್ತು ಪುಷ್ಪ ಭಟ್ ಬದಲು ಸರೋಜಾ ಅವರು ನಮ್ಮ ಗೆಸ್ಟ್ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. ಇವತ್ತು ಗೆಣಸಿನ ಸೊಪ್ಪಲ್ಲಿ ಪತ್ರೊಡೆ. ಹೊರಗೆ ಜೋರಾಗಿ ಮಳೆ ಬರ್ತಾ ಇದೆ. ಕರಾವಳಿಯ ಮನೆಗಳಲ್ಲಿ ಪತ್ರೊಡೆ ಸೊಪ್ಪು, ತೆಗತ್ತೆ ಸೊಪ್ಪು, ಗೆಣಸಿನ ಸೊಪ್ಪು ಇವುಗಳಿಂದ ಪತ್ರೊಡೆ ವಿಶೇಷ ಖಾದ್ಯ, ತುಂಬಾ ರುಚಿಕರ ಮಾಡ್ತಾರೆ. ಇವತ್ತು ನಮ್ಮ ಗೆಸ್ಟ್ ಕುಕ್ ಸರೋಜಕ್ಕ ಅವರು ಗೆಣಸಿನ ಎಲೆಯ ಪತ್ರೊಡೆಯನ್ನು ಮಾಡಿ ತೋರಿಸ್ತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ನೋಡಿ, ಇದು ಕ್ಯಾರೆಟ್ ಗೆಣಸಿನ ಎಲೆಗಳು. ಗೆಣಸಿನಲ್ಲಿ ಸಾಮಾನ್ಯವಾಗಿ 4-5 ಥರ ಇರ್ತದೆ. ಸಾಮಾನ್ಯವಾಗಿ ನಾವು ನೋಡೋದು ಅಂದರೆ ಚಕ್ರಾಕಾರದ ಎಲೆಗಳು, ಆದರೆ ಇದು ನೋಡಿ, ಇದು ಸ್ವಲ್ಪ ಹೃದಯಾಕಾರದ ಎಲೆಗಳಿದೆ. ಒಂದೆರಡು ಜಾತಿ ಈ ಥರ ಕೂಡ ಇರುತ್ತೆ. ಇದು ಕ್ಯಾರೆಟ್ ಥರನೇ ಗಡ್ಡೆ ಬಿಡುತ್ತೆ. ಅದರ ಚಿಗುರು ಎಲೆಗಳು ಮತ್ತು ಚಿಗುರು ಸಹಿತವಾಗಿ ತೊಗೊಂಡಿದ್ದೀನಿ. ಚಿಗುರು ಅಂದರೆ ನೋಡಿ, ಈ ಥರ ಕೆಂಪು ಎಲೆಗಳಿರುವಂಥದ್ದು. ಮತ್ತು ಈ ಸ್ವಲ್ಪ ದಂಟು ಕೂಡ, ಈ ದಂಟು ಹೀಗೆ ಕಟ್ ಮಾಡಿದ್ರೆ ನಿಮಗೆ ಟಕ್ ಅಂತ ಮುರಿಬೇಕು. ಇಂಥವು ಕೂಡ ಹೆಚ್ಚಿ ಹಾಕಿದರೆ ನಮ್ಗೆ ಪತ್ರೊಡೆ ತುಂಬ ಚೆನ್ನಾಗಾಗುತ್ತೆ. ಈಗ ಮುಂದೆ ಇದನ್ನೆಲ್ಲ ಸ್ವಚ್ಛವಾಗಿ ತೊಳೆದು ನಾವು ಹೆಚ್ಕೊಳ್ಳೋಣ. ಹಾಗೆ ನೋಡಿ, ಮಸಾಲೆಗೆ ಒಂದು ಅರ್ಧ ಕಾಯಿಯಷ್ಟು ತುರಿ ತಗೊಂಡು ಅದಕ್ಕೆ 3-4 ಒಣಮೆಣಸಿನಕಾಯಿ, ಇದು ನಿಮ್ಮ ಖಾರದ ಅವಶ್ಯಕತೆ ತಕ್ಕಂತೆ. ಆಮೇಲೆ ಒಂದು ಚೂರು ಇಂಗು, ಸ್ವಲ್ಪ ಅರಿಶಿಣ ಮತ್ತು ಹುಣಸೆ ಹುಳಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಮುಖ್ಯವಾಗಿ ನಮಗೆ ಒಂದು 2 ಟೀ ಸ್ಪೂನಷ್ಟು ಹಸಿ ಕೊತ್ತಂಬರಿ, 1 ಟೀ ಸ್ಪೂನಷ್ಟು ಜೀರಿಗೆ. ಮತ್ತು ಇವೆಲ್ಲದರ ಜೊತೆಗೆ ನಾವು ಮಿಕ್ಸಿಗೆ ಹರಳು ಉಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಅದರಲ್ಲೇ ಅದು ಗ್ರೈಂಡ್ ಆಗೋಗುತ್ತೆ. ಹಾಗಾಗಿ ಇವೆಲ್ಲವನ್ನು ಸೇರಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ ಮಸಾಲೆನ. ಇದು ನೋಡಿ, ಈಗ ಗೆಣಸಿನ ಎಲೆಗಳನ್ನು ಮತ್ತು ಚಿಗುರು ದಂಟು ಅಂತ ಹೇಳಿದ್ನಲ್ಲ, ಅವೆಲ್ಲವನ್ನು ಸೇರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಎಲೆಗಳು ಜಾಸ್ತಿ ಇದ್ದ ಹಾಗೂ ಪತ್ರೊಡೆ ರುಚಿಯಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈಗ ನೋಡಿ, ಮಸಾಲೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದು ಸೊಪ್ಪು, ಇದರಲ್ಲಿ ಉಪ್ಪು ಖಾರ ಎಲ್ಲ ಕೂಡ ಇದೆ. ಜೊತೆಗೆ ಈಗ ಹೊಸ ಥರದ್ದಂದರೆ ರವೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀವಿ. ಮಾಮೂಲಾಗಿ ಏನು ಮಾಡೋದಂದರೆ ನಾವು ಅಕ್ಕಿಯನ್ನು ನೆನೆಸಿದ ಜೊತೆಗೆ ಸೇರಿಸಿ ರುಬ್ತಿದ್ವಿ. ಬಟ್ ಇದೊಂದು ಹೊಸ ಥರ ಮಾಡ್ತಾಯಿದ್ದೇವೆ. ಇದರಲ್ಲಿ ರವೆ ಕೂಡ ಇದಕ್ಕೆ ಸೀದಾ ಸೇರಿಸ್ಬಿಡೋದು. 1 ಲೋಟ ರವೆ, ಸಾಮಾನ್ಯವಾಗಿ 2 ಕಪ್ನಷ್ಟು ಸೊಪ್ಪಿದೆ, ಮತ್ತು 1 ಕಪ್ನಷ್ಟು ಮಸಾಲೆ ಇದೆ, 1 ಕಪ್ನಷ್ಟು ರವೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಅದು ಸೆಟ್ ಆಗಲಿಕ್ಕೆ, ಯಾಕೆಂದರೆ ನಾವು ಒಣ ರವೆಯನ್ನು ಹಾಕಿದ್ರಿಂದ ಸೆಟ್ ಆಗಲಿಕ್ಕೆ ಒಂದು 5 ನಿಮಿಷ ಬಿಡೋಣ, ಆಮೇಲೆ ಬೇಯಿಸೋದು. ಇದನ್ನು ನೋಡಿ, ಎಲೆ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇದೆ. ಹೀಗೆ ಮಾಡಿ ಐದು ನಿಮಿಷ ಬಿಟ್ಟು ಮತ್ತೆ ಇದನ್ನು ಬೇಯಿಸೋ ಕೆಲಸ ಮಾಡೋಣ. ಈಗ ಸೊಪ್ಪು, ಮಸಾಲೆ ಮತ್ತು ರವೆ ಎಲ್ಲ ಸೇರಿ ಮಿಕ್ಸ್ ಮಾಡಿದ್ದು ರೆಡಿಯಾಗಿದೆ. 5 ನಿಮಿಷ ಇಟ್ಟಿದ್ದೇವೆ, ಸರಿಯಾಗಿ ಸೆಟ್ ಆಗಿದೆ. ಇದನ್ನು ಒಂದು ನೀವು ಇಡ್ಲಿ ಥರ ಬೇಯಿಸ್ಬೋದು, ಇನ್ನೊಂದು ಥರ ಅಂದರೆ ಇದನ್ನು ಬಾಳೆ ಎಲೆಯಲ್ಲಿ ಬೇಯಿಸೋದು. ಈಗ ಹಾಕಿ ನೋಡಿ, ಬಾಳೆ ಎಲೆ ಕೂಡ ಸ್ವಚ್ಛವಾಗಿ ಒರೆಸ್ಕೊಂಡು, 2 ಕಡೆ ಒರೆಸ್ಕೊಂಡು ಬಾಡಿಸಿ ರೆಡಿ ಮಾಡಿಟ್ಕೊಂಡಿರೋದು. ಇದಕ್ಕೆ ಹಿಟ್ಟನ್ನು ಹಾಕಿ 2 ಅಥವಾ 3 ಸೌಟ್ ಹಾಕಿ, ಸ್ವಲ್ಪ ದಪ್ಪಗೆ ಇರಲಿ, ಆದರೆ ಹದವಾಗಿ ಬಾಳೆ ಎಲೆ ಅರ್ಧಕ್ಕೆ ಮಾತ್ರ, ಉಳಿದ ಅರ್ಧವನ್ನು ನಾವು ಮುಚ್ಚಬೇಕು. ಇನ್ನೊಂದು ಭಾವನೆಗೆ ಮುಚ್ಚಿ ಕ್ಲೀನಾಗಿ ಸ್ವಲ್ಪ ಒತ್ತಿ ಇದನ್ನು ಕುಕ್ಕರ್ ಕಂಟೈನರಲ್ಲಿ ಅದು ಹೀಗೆ ಈ ಥರ ಇನ್ನೊಂದು ಬೊಳೆ ತೊಗೊಂಡು 2 ಕಡೆ ಸ್ವಚ್ಛವಾಗಿರಬೇಕು. ಮತ್ತೆ ಹಾಕೋಣ. ನೋಡಿ, ಮೊದಲು ಸೊಪ್ಪು ಸ್ವಲ್ಪ ಕಡಿಮೆ ಅನಿಸಿದ್ರು ಕೂಡ ಬಹುಶಃ ಇಂಥದ್ದು 3 ರೆಡಿ ಆಗುತ್ತೆ ನಮಗೆ. ಹಾಗಾಗಿ ಒಂದು ಫ್ಯಾಮಿಲಿಯ 2 ಅಥವಾ 3 ಸದಸ್ಯರಿರೋ ಕುಟುಂಬಕ್ಕೆ ಬೆಳಗ್ಗಿನ ತಿಂಡಿಗೆ ಇದು ಧಾರಾಳವಾಗಿ ಸಾಕಾಗುತ್ತೆ. ಮುಚ್ಚಿ
ಇನ್ನೂ ಒಂದಿದೆ. ಸೊಪ್ಪಿನಲ್ಲಿರೋ ನೀರಿನ ಅಂಶ ಸಾಕಾಗತ್ತೆ, ಅದರಲ್ಲೇ ಇದು ಬೇಯೋದು. ಮತ್ತು ಜೊತೆ ಮಸಾಲೆ ಇರೋದರಿಂದ ಎಲ್ಲವನ್ನು ಹೀರ್ಕೊಂಡು ಪತ್ರೊಡೆ ರುಚಿಯಾಗುತ್ತೆ. ಇದನ್ನು ಕೂಡ ಹೀಗೆ ಮಡಚಿ ಒಳಗಡೆ ಇಟ್ಟು, ಈಗ ಇದಕ್ಕೆ ಸರಿಯಾಗಿ ನೀರು ಹಾಕಿರಬೇಕು, ಯಾಕೆಂದರೆ 20 ನಿಮಿಷ ಇದು ಬೇಯಬೇಕು ಸ್ಟೀಮಲ್ಲಿ. ಸೊ ಇದ್ರ ಮುಚ್ಚಳ ಹಾಕಿ ಕುಕ್ಕರ್ ವೇಟ್ ಹಾಕೋದು ಬೇಡ, 20 ನಿಮಿಷ ಇದನ್ನು ಬೇಯಿಸೋಣ. ನೋಡಿ ಈಗ ಬೆಂದಿದೆ 20 ನಿಮಿಷಗಳ ನಂತರ. ಇದು ಆರಿದ ಮೇಲೆ ನಾನು ಓಪನ್ ಮಾಡಿದ್ದು. ಇದು ಈಗ ಹಲ್ವಾದಾಗಿದೆ. ಅದು ನೀವು ಕೈಯಲ್ಲಿ ಬೇಕಿದ್ರೂ ಕಟ್ ಮಾಡ್ಬೋದು, ಯಾಕೆಂದರೆ ಇನ್ನು ಮುಂದೆ ನಾವು ಇದರ ಸ್ವಲ್ಪ ಮೌಲ್ಯವರ್ಧನೆ ಮಾಡೋರಿದ್ದೀವಿ. ಮೌಲ್ಯವರ್ಧನೆ ಅಲ್ಲ, ರುಚಿವರ್ಧನೆ ಮಾಡೋರಿದ್ದೀವಿ. ಹಾಗಾಗಿ ಇದನ್ನು ಸ್ವಲ್ಪ ಪುಡಿ ಥರ ಮಾಡಿ ಅಥವಾ ಚೂರು ಮಾಡಿ ಆಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕ್ತೀವಿ. ಈ ಥರ ಮಾಡಿಕೊಂಡು ಈಗ 3 ಕೂಡ ಬೆಂದು ರೆಡಿಯಾಗಿದೆ. ನೋಡಿ ನೆಕ್ಸ್ಟ್ ಇದರಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಆಮೇಲೆ ಹೇಳಿದ್ನಲ್ಲ ರುಚಿವರ್ಧನೆ ಮಾಡೋಣ ಅಂತ, ಅದಕ್ಕೆ ಸಂಡಿಗೆ ಮೆಣಸು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಕರಮ್ ಅಂತ. ಸೊ ಇದು ಚಟ್ ಅಂದ್ಕೊಟ್ಟೆ ನಾವು ಸಂಡಿಗೆ ಮೆಣಸು ಹಾಕ್ತೇವೆ. ಒಗ್ಗರಣೆ ಬೆಂದಿದೆ, ಅದಕ್ಕೆ ನಾವು ಪುಡಿ ಮಾಡ್ಕೊಂಡಿರೋ ಪತ್ರೊಡೆಯನ್ನು ಹಾಕ್ತೀವಿ. ಇದು ಚೆನ್ನಾಗಿ ಬಿಸಿಯಾಗಲಿ. ಇದಕ್ಕೆ ಇನ್ನೂ ನೀವು ರುಚಿಯನ್ನು ಹೆಚ್ಚಿಸಬೇಕು ಅಂದರೆ ಹಸಿ ಕಾಯಿ ತುರಿಯನ್ನು ಮೇಲ್ಗಡೆಯಿಂದ ಹಾಕ್ಬೋದು, ಅದು ಕೂಡ ರುಚಿಯಾಗುತ್ತೆ. ಇಲ್ಲಾಂದರೆ ಇದೀಗ ರೆಡಿ ಆಯಿತು. ಪ್ಲೇಟಲ್ಲಿ ಹಾಕ್ಕೊಂಡು ಬೆಳಗಿನ ಉಪಹಾರಕ್ಕೆ ಸೇವನೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡೋ ಒಂದು ವಿಧಾನವನ್ನು ತೋರಿಸ್ತೇನೆ. ಈಗೊಂದು ಬೌಲಿಗೆ ಹಾಕಿ, ಇದರಲ್ಲಿ ತಳದಲ್ಲಿ ಕೂಡ ಒಂದು ಸಂಡಿಗೆ ಮೆಣಸನ್ನು ಇಟ್ಟಿದ್ದೇನೆ. ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿ ಒತ್ತಿ ಆಮೇಲೆ ಇದನ್ನು ಮಾಡಿ ಹೀಗೆ ಬಾಳೆ ಎಲೆ ಇರೋ ಪ್ಲೇಟ್ ಮೇಲೆ ಹಾಕಿದರೆ ನಮಗೆ ಹೋಟೆಲಲ್ಲಿ ಸಿಗೋ ಥರ ಇದರಲ್ಲಿ ಕೆಳಗಡೆ ಒಂದು ಮೆಣಸಿನ ಚೂರು ಇಟ್ಟಿರೋದ್ರಿಂದ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಗೆಣಸಿನ ಎಲೆಯ ಪತ್ರೊಡೆ ಬೆಳಗಿನ ಉಪಹಾರಕ್ಕೆ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ನೋಡಿದ್ರಲ್ಲ, ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ, ಗೆಣಸು ತುಂಬ ಆರೋಗ್ಯಪೂರ್ಣ ತರಕಾರಿ. ಇದು ಗೆಣಸು ತೆಗೆದ ಮೇಲೆ ಇದರ ಸೊಪ್ಪು ಎಸೆಯೋ ಬದಲು ಹೀಗೆ ಆರೋಗ್ಯಪೂರ್ಣ ಖಾದ್ಯಗಳನ್ನು, ಹಾಗೆ ರುಚಿಕರ ಕೂಡ ಮಾಡಿ ತಿನ್ನೋಣ, ಸವಿಯೋಣ. ಎಲ್ಲರೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ.